ಹಾಯ್ ಹಲೋ ನಮಸ್ಕಾರ, ಸ್ವಾಗತ ಸುಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಇವತ್ತಿನ ವಿಡಿಯೋದಲ್ಲಿ ಫಸ್ಟ್ ಟೈಮ್ ನಾ ಹಬ್ಬದ ಅಡುಗೆ ಮಾಡೋಕ್ಕೆ ಟ್ರೈ ಮಾಡತ್ತೀನಿ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಬರ್ರಿ ಅಡುಗೆ ಸ್ಟಾರ್ಟ್ ಮಾಡೋಣ. ನಾನು ಯಾವತ್ತೂ ಹಬ್ಬದ ಅಡುಗೆ ಮಾಡಿಲ್ಲ, ಇದೇ ಫಸ್ಟ್ ಟೈಮ್ ಹಬ್ಬದ ಅಡುಗೆ ಮಾಡತ್ತೀನಿ. ಇವತ್ತಿನ ಮೆನ್ಯೂ ಒಳಗೆ ಏನೈತೆ ಅಂದ್ರೆ ಬೀನ್ಸ್ ಪಲ್ಯ, ಟೊಮ್ಯಾಟೊ ರಸ, ಹೆಸರು ಕಾಳು ಕೋಸಂಬರಿ, ಹೋಳ್ಗೆ, ಅನ್ನ, ಸಾರು ಮತ್ತು ಮಜ್ಜಿಗೆ. ಇಷ್ಟ ಐತಿ ಮೆನ್ಯೂ ಒಳಗೆ. ಬರ್ರಿ ಟ್ರೈ ಮಾಡೋಣ ಏನೇನು ಆಗ್ತೈತೆ ಅಂಥೇಳಿ. ಫಸ್ಟ್ ಹೋಳ್ಗಿದ್ದ ಕಣ್ಕ ರೆಡಿ ಮಾಡ್ಕೊತೀನಿ ನಾನು. ಅದಕ್ಕೆ ಅದ್ರ ಹಿಟ್ಟು ನಾದಿ ಸೈಡಿಗೆ ಇಟ್ಬಿಡೋಣ. ಆಲ್ರೆಡಿ ಕಲಿಸಿಟ್ಟೇನಿ, ಆದ್ರೆ ರೈಸ್ ಇನ್ನೊಂಚೂರು ಎಣ್ಣೆ ಬೇಕಿತ್ತೇನೋ, ಬಟ್ ನೋಡೋಣ. ಆಲ್ಮೋಸ್ಟ್ ಒಂದಿಷ್ಟು ಕಾಯಿಪಲ್ಲೆ ಹೆಚ್ಚಿಟ್ಕೊಂಡೆ ನಾನು. ಬೀನ್ಸ್, ಟೊಮ್ಯಾಟೊ ಆ್ಯಂಡ್ ಕಾರ್ನ ಆ್ಯಂಡ್ ಹೆಸರು ಕಾಳು ಬೇಯಿಸಿ ಇಟ್ಕೊಂಡೆ ನಾನು. ಆ್ಯಕ್ಚುಲಿ ನಾ ಸ್ಟಾರ್ಟಿಂಗ್ ಒಳಗೆ ಒಂದು ಕೆಲಸ ಮೊಯ ಮಾಡಿಬಿಟ್ಟೇನಿ. ಹೆಸರು ಕಾಳು ಕೋಸಂಬರಿ ಮಾಡ್ಬೇಕಂದ್ರೆ ಹೆಸರು ಕಾಳು ಬೇಯಿಸ್ಬಾರ್ದಿತ್ತು, ನಾ ಹೆಸರು ಕಾಳು ಬೇಯಿಸ್ಬಿಟ್ಟೇನಿ. ಈಗ ಗೊತ್ತಿಲ್ಲ ಯಾವ ಕೋಸಂಬರಿ ಆಗ್ತೈತೆ ಅಂತೇಳಿ, ಬಟ್ ಕೋಸಂಬರಿ ಅಂತೂ ಆಗ್ತೈತಿ ಅಷ್ಟೇ. ಈಗ ಏನು ಮಾಡ್ಬೇಕು ನಂಗೆ ಗೊತ್ತಾಗತ್ತಿಲ್ಲ, ಆದರೂ ಏನೋ ಮ್ಯಾನೇಜ್ ಮಾಡೋಣ. ಬರ್ರಿ ಬೀನ್ಸ್ ಪಲ್ಯ ಮಾಡ್ಕೊಂಡ್ಬಿಡ್ತೇನೆ ನಾನು. ಪಲ್ಯಕ್ಕೆಲ್ಲ ಮುಗಿಸ್ಬಿಡ್ತೀನಿ ನಾನು ಫಸ್ಟ್ ಬೀನ್ಸ್ ಪಲ್ಯ ಒಗ್ಗರಣೆ ಹಾಕ್ಕೊಂಡು ನಾರ್ಮಲ್ ಒಗ್ಗರಣೆ ಹಾಕೀನಿ. ಜಾರ್ ಒಳಗೆ ಮೆಣಸಿನ್ಕಾಯಿ ಮತ್ತು ಕೊಬ್ಬರಿ ಹಾಕ್ಕೊಳತ್ತೀನಿ. ಇದು ಅಷ್ಟನಾಗ ಸ್ವಲ್ಪ ಫ್ರೈ ಹಾಕ್ತೀನಿ. ಇಷ್ಟು ಫಾಸ್ಟ್ ಮಾಡೋದು ಅಡುಗೆ ಅಂದರೆ ಬಡ 2 ಮೆಣಸಿನ್ಕಾಯಿ ಹಾಕ್ಕೊಳತ್ತೀನಿ ನಾನು. ಕಾಳು ಕೋಸಂಬರಿ ಅಂತೂ ಏನಾಗ್ತದೆ ಗೊತ್ತಿಲ್ಲ. ನಾ ಹೆಸರು ಕಾಳು ಬೇಯಿಸ್ಬಿಟ್ಟಿನಿ, ಬಟ್ ಅಷ್ಟು ತನಕ ಕಡ್ಲಿಬೇಳೆ ನೆನೆಯಾಕಿಟ್ಟೀನಿ. ಅಷ್ಟೊಂದಿಗೆ ಸ್ವಲ್ಪ ಕರೆಕ್ಟ್ ನೆನ್ತಂದ್ರೆ ಕಡ್ಲಿಬೇಳೆ ಕೋಸಂಬರಿ ಆಗಿಲ್ಲಂದ್ರೆ ಅದು ಬೇಯಿಸಿದ ಹೆಸರು ಬೇಳೆ ಕೋಸಂಬರಿ ಹಂಗಾಗ್ತೈತಿ. ಈ ಕಡೆ ಮೆಣಸಿನ್ಕಾಯಿ ಕೊಬ್ಬರಿ ತೊಗೊಂಡು ಮಿಕ್ಸರ್ ಮಾಡ್ಕೊತೀನಿ. ಆಫ್ಟರ್ ಅ ಶಾರ್ಟ್ ಬ್ರೇಕ್ ಗುಡಿಗೆ ಹೋಗಿ ದೇವ್ರಿಗೆ ಕೈ ಮುಗಿದು ಬಂದ್ವಿ ನಾವೀಗ. ಎಲ್ಲಿ ತನಕ ಪ್ರೋಗ್ರೆಸ್ ಆಗ್ಯದ ಅಂತಂದ್ರೆ ಬೀನ್ಸ್ ಪಲ್ಯ ರೆಡಿ ಐತಿ. ಆ್ಯಂಡ್ ನಮ್ಮದು ಟೊಮ್ಯಾಟೊ ಸಾಗು, ಟೊಮ್ಯಾಟೊ ರಸ ರೆಡಿ ಐತಿ. ಆಲ್ಸೋ ವಿ ಗಾಟ್ ಮಾವಿನಕಾಯಿ. ನಿನ್ನೆರ ಅಂದ್ಕೊಂಡಿದ್ದೆ ಮಾವಿನಕಾಯಿ ಕೋಸಂಬರಿ ತಿನ್ಬೇಕು ನೋಡಂತೇಳಿ, ಬಟ್ ಮಾವಿನಕಾಯಿ ಇನ್ನೂ ನಂಗೆ ಸಿಗಾತಿದ್ದಿಲ್ಲ. ಬಟ್ ನನ್ನ ಸಂಬಂಧ ನಮ್ಮ ಮನೆಯವರು ಮಾವಿನಕಾಯಿ ಗಿಡದಿಂದ ಮಾವಿನಕಾಯಿ ಹರ್ಕೊಂಡು ಬಂತಾರೆ. ಇವಾಗ ಆ್ಯಕ್ಚುಲಿ ಸ್ಟಾರ್ಟ್ ಆಗೋದಂದ್ರೆ ಏನಕ್ಕಂದ್ರೆ ಹೋಳ್ಗೆ ಮಾಡ್ಬೇಕು. ನಾ ಹಿಟ್ಟು ಕಲಸಿಟ್ಟೇನಿ, ಬ್ಯಾಳಿ ಬೇಯಿಸಿಟ್ಟೇನಿ. ಬರ್ರಿ ಏನೇನಾಗ್ತದೆ ನೋಡು ನಂದು ಹೋಳ್ಗೆ ಕತೆ. ಅಲ್ಲಿ ತನಕ ಒಂದು ಭಾಳ ಆ್ಯಕ್ಚುಲಿ ನಾನು ಅಡುಗೆ ಭಾಳ ಶುರು ಮಾಡ್ತೀನಿ. ರಿಯಾಲಿಟಿ ಹೇಳ್ಬೇಕಂದ್ರೆ ಕಾಳು ಐತಿ. ಒಂದು 4 ಸೀಟಿ ಹೊಡೆದು ಬೇಯಿಸ್ಕೊಂಡಿದ್ದೆ, ಬಟ್ ಆದ್ರೆ ಯಾಕೋ ಅಷ್ಟು ಕರೆಕ್ಟ್ ಬೆಂದಿಲ್ಲ ಅನ್ನಿಸ್ದೆ. ಅದಕ್ಕೆ ಮತ್ತೊಮ್ಮೆ ಕುಕ್ಕರಿಟ್ಟು ಮತ್ತೊಮ್ಮೆ 3 ಸೀಟಿ ಹೊಡೆಸಿ ಬೇಯಿಸಿದೆ. ಈಗ ಪ್ರಾಪರ್ ಬೆಂದೈತಿ. ಈ ಕಡೆ ಸಾಂಬಾರು ಸ್ವಲ್ಪ ಮಾಡ್ತೀನಿ, ಸ್ವಲ್ಪ ಅಡುಗೆ ಮಾಡೀನಿ. ಬಿಕಾಸ್ ನಾವಿರೋದು 2 ಜನ. ಅದಕ್ಕೆ ನಾನು ಅದ್ರಾಗ ಪಲ್ಯ ಕೋಸಂಬರಿ ನಾನಂತೂ ಸ್ವಲ್ಪ ತಿಂತೀನಿ. ಹಾಗಾಗಿ ಎಲ್ಲ ಸ್ವಲ್ಪ ಗೊತ್ತಿಲ್ಲ ಕಟ್ಟಿನ ಸಾರು ಹೆಂಗೆ ಮಾಡ್ತಾರೆ ಅಂತೇಳಿ. ಒಂದು ಅಂದಾಜು ಮೇಲೆ ವಿಡಿಯೋ ರೆಸಿಪೀಸ್ ನೋಡಿ, ಅದು ನೋಡಿ ಇದು ನೋಡಿ ನಮ್ಮ ಮಮ್ಮಿ ಕಡೆಯಿಂದ ರೆಸಿಪಿ ಕೇಳಿ ಮಾಡತ್ತೀನಿ. ಆಲ್ಸೋ ಈಗ ನಾವು ಇದಕ್ಕೆ ಹೂರ್ಣದ ಹದಕ್ಕೆ ತರಬೇಕಂದ್ರೆ ಇದ್ರೊಳಗೆ ಬೆಲ್ಲ ಹಾಕಬೇಕು. ನಂಗೆ ಎಷ್ಟು ಬೆಲ್ಲ ಹಾಕಬೇಕು ಅಂತಲೂ ಗೊತ್ತಿಲ್ಲ. ನಾನು ನೋಡಿದ ರೆಸಿಪಿ ಪ್ರಕಾರ ಬೆಲ್ಲ ಹಾಕಿ ಫುಲ್ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಡಾರವ್ರ. ಅದಾದ್ಮೇಲೆ ಮಿಕ್ಸರ್ ಹಾಕೊಂಡ್ಬಿಟ್ರವ್ರ. ಅಂದಾಜು ಮೇಲೆ ಬೆಲ್ಲ ಹಾಕತ್ತೀನಿ ನಾನು, ಬಿಕಾಸ್ ನಾನಂತೂ ಸ್ವೀಟ್ ತಿಂತೀನಿ. ದೇರ್ ಇಸ್ ನೋ ಆಸ್ ಸಚ್ ಇಶ್ಯೂ. ಈ ವ್ಲಾಗ್ ಸ್ವಲ್ಪ ಆಲ್ ಓವರ್ ದ ಪ್ಲೇಸಸ್ ಐತಿ, ಬಿಕಾಸ್ ನನಗೆ ಏನು ಮಾಡೋಕ್ಕೆ ಗೊತ್ತಿಲ್ಲ. ಆ್ಯಕ್ಚುಲಿ ರೆಸಿಪಿ ತೋರ್ಸಾಕ
ರೆಸಿಪಿ ಅಂದರೆ ನಂದು ರೆಸಿಪಿ ಎಲ್ಲ ಇದು. ಆಮೇಲೆ ಯಾವ ಚಲೋ ಹಾಕೈತಿ ನೋಡಿ ಅದ್ರದ್ದು ರೆಸಿಪಿ ಹೇಳ್ತೀನಿ. ಆಲ್ಮೋಸ್ಟ್ ಎಲ್ಲ ಅದಂಗೆ ಆಗೈತಿ. ಸಾಂಬಾರು ಕುದಿಯತ್ತೈತಿ. ಈಗ ಹೋಳ್ಗೆ ಮಾಡೋ ಸೈಡ್ ಒಳಗೆ ಕುಕ್ಕರ್ ಇಟ್ಕೊಂಡ್ಬಿಡ್ತೀನಿ ರೈಸಿಂದ. ಹಾಂ, ಆಲ್ಮೋಸ್ಟ್ ಎಲ್ಲ ಅದಂಗೆ ಆಗೈತಿ. ಮಟ್ಟಿನ ಸಾಂಬಾರು ಭಾಳ ಇಷ್ಟ, ಬಟ್ ಏನಾಗ್ತದೆ ಗೊತ್ತಿಲ್ಲ. ಇದು ನನಗೆ ನಂಬಿಕೆ ಇರೋದು ಒಂದು ಕೋಸಂಬರಿ ಚಲೋ ಆಗ್ತೈತಿ. ಆ್ಯಂಡ್ ಅದು ಬಿಟ್ಟರೆ ಬೀನ್ಸ್ ಪಲ್ಯ ಚಲೋ ಆಗ್ತೈತಿ. ಯಾಕಂದ್ರೆ ಬೀನ್ಸ್ ಪಲ್ಯ ನಾವು ಒಂದು ಸ್ವಲ್ಪ ಮಾಡೀನಿ ಆಲ್ರೆಡಿ ಇದೇ ರೀತಿನ. ಸೊ ಹಾಗಾಗಿ ಇವೆರಡ್ರ ಮೇಲಂತೂ ನಂಗೆ ನಂಬಿಕೆ ಐತಿ. ಆಲ್ಮೋಸ್ಟ್ ಅನ್ನ ಅಂತೂ ಆಗೇ ಆಕೈತಿ. ಆ್ಯಂಡ್ ಫಾರ್ ಎಮರ್ಜೆನ್ಸಿ ಪರ್ಪಸ್ ಮೊಸರು ತರಿಸಿದ್ದೀನಿ. ಮೊಸರೊಳಗೆ ಮಜ್ಜಿಗೆ ಮಾಡಿ ಬರ್ತಿತ್ತು ವ್ಲಾಗ್. ಆದರೂ ಕಾಮೆಂಟ್ ಬಾಕ್ಸಲ್ಲಿ ಹೇಳ್ರಿ ನಮ್ಮ ಹಬ್ಬ ಹೆಂಗಾಯಿತು ಅಂತೇಳಿ. ಇದಂತೂ ಕನ್ಸಿಸ್ಟೆನ್ಸಿನೂ ಕರೆಕ್ಟ್ ಬರಬೇಕು. ಹೆಂಗೆ ಬರ್ತೈತೆ ನಂಗೆ ಗೊತ್ತಿಲ್ಲ, ದೇವ್ರಿಗೆ ಬಿಟ್ಟಿದ್ದು. ಅಕಾರ್ಡಿಂಗ್ ಟು ಮೀ ಇನ್ನೊಂದು ಸ್ವಲ್ಪ ಬೆಲ್ಲ ಬೇಕು ನಾವು. ಇನ್ನೇನು ಮಾಡತ್ತೀರಿ ಮೇಡಮ್ಮ? ಏನು ರೆಡಿ ಐತಿ? ಆ್ಯಕ್ಚುಲಿ ಆಲ್ಮೋಸ್ಟ್ ಎಲ್ಲ ರೆಡಿ ಐತಿ. ಸೈಡ್ಸ್ ಎಲ್ಲ ರೆಡಿ ಇದ್ದಾವೆ. ಮೇನ್ ಇನ್ನೂ ರೆಡಿ ಆಗಿಲ್ಲ. ಥರ ಏನೋ ಬೇಳೆನ ಕೊಡೋದು. ನೋಡ್ರಿ, ಇಲ್ಲಿ ಕ್ಯಾಮ್ರಾದಾಗ ಕಾಣ್ತಿರೋದು ನಿಮಗೆ. ಮೇಡಮ್ ಅವ್ರ ಕ್ಯಾಮ್ರಾದಾಗೆ ಯಾವ ಟೈಪ್ ಸೆಟ್ ಆಯ್ತದೆ ಅನ್ನೋದು. ಆ್ಯಕ್ಚುಲಿ ಇವಾಗ ಮೇಡಮ್ ಅವ್ರ ಕಿಚನ್ ಕಡೆ ಕುದಾಗ್ತಿದ್ದಿ. ಆ್ಯಂಡ್ ಮೇನ್ ಇಂಪಾರ್ಟೆಂಟ್, ನಾನು ಫಸ್ಟ್ ಟೈಮ್ ಹೋಳ್ಗೆ ಟ್ರೈ ಮಾಡತ್ತೀನಿ. ಏನಾಗೈತಿ ಗೊತ್ತಿಲ್ಲ. ಇದೇನಾರ ವ್ಲಾಗ್ ಬಂತಂದ್ರೆ ಎಲ್ಲ ಚಲೋ ಆಗೈತಿ. ಅಣ್ಣ ಆರಾಮದ, ಸರ್ ಆರಾಮದಾರ ಅಂತ ಹೇಳಿ ಏನಾರ ಚಲೋ. ಅಕಸ್ಮಾತ್ ವ್ಲಾಗ್ ಜಲ್ದಿ ಬರಲಿಲ್ಲ ಅಂತ ತಿಳ್ಕೊಂಬಿಡ್ರಿ, ಇಲ್ಲೇನೋ ಗಡ್ಬಡ ಆಗೈತಿ ಅಂತ. ಆದರೂ ಐ ಆಮ್ ಅ ವೆರಿ ಗುಡ್ ಕುಕ್ಕ, ಹಂಗೇನಿಲ್ಲ, ಬರ್ತೈತಿ ವ್ಲಾಗ್. ಸಾಂಬಾರ್ ಟೇಸ್ಟ್ ಇದೆ. ನಾಟ್ ಬ್ಯಾಡ್, ಚಲೋ ಆಗೈತಿ. ಬಟ್ ಅದಂದಿಲ್ಲ, ಕಟ್ಟಿನ ಸಾರ್ತಾರ ಅನ್ಸುತ್ತೆ. ಐ ಥಿಂಕ್ ಸ್ವಲ್ಪ ಇದು ಯಾವುದು ಹುಣಸೆ ಹುಳಿ ಜಾಸ್ತಿ ಆಯ್ತಂತ. ಸೊ ಇಟ್ಸ್ ಟೈಮ್ ಫಾರ್ ಹೋಳಿಗೆ ಮಿಕ್ಸರ್. ಎಲ್ಲ ಒಳ್ಳೇದಾಗಲಿ, ಕಾಪಾಡಲಿ ನಾನು ಅಂತ ಎಲ್ಲರೂ ಬೇಡ್ಕೋರಿ. ಫಸ್ಟ್ ಟೈಮ್ ಶಾಂತ ಹೋಳಿಗೆ ಮಾಡತ್ತಾಳ, ಚಲೋ ಆಗಲಿ ಅಂತ. ಕೊಬ್ಬರಿ ಹಾಕತ್ತೇನು. ಮಿಕ್ಸ್ಚರ್ ಆಗೈತಿ. ಭಾಳ ಅಳಕ್ಕಂತೂ ಏನು ಆಗಿಲ್ಲ. ಐ ಫೀಲ್ ಬಂದು ಒಳ್ಳೆ ಕನ್ಸಿಸ್ಟೆನ್ಸಿ ಒಳಗೆ ಐತೆ ಅಂತ. ಬಟ್ ಎಸ್, ಉಂಡೆ ಅಂತೂ ಕಟ್ಬೋದು ನಾನು ಈಸಿಲಿ. ಬರ್ರಿ ಪಟ ಪಟ ಹೋಳಿಗೆ ಮಾಡೋಣ. ಸೊ ಗೈಸ್, ಈಗ ನಾನು ಜುಗಾಡ್ ಮಾಡೀನಿ. ಇದ್ರ ಮ್ಯಾಗ ಹೋಳಿಗೆ ಮಾಡ್ಬೇಕಂತ ಡಿಸೈಡ್ ಮಾಡ್ಕೊಂಡೇನಿ. ಇದ್ರ ಮ್ಯಾಗ ಹೋಳಿಗೆ? ಹ್ಞೂ ಅಲ್ಲ, ಇದ್ರ ಮ್ಯಾಗ ಲಪ್ಸೋದು. ಹಾಂ, ಅದೇ. ಸೊ ಗೈಸ್, ನನ್ಗೆ ಆಲ್ ದ ಬೆಸ್ಟ್ ಹೇಳ್ರಿ. ಚಲೋ ನಂಗೆ ಹೋಳಿಗೆ ಆಗಲಿ ಅಂತ. ಬರ್ದಪ್ಪ ತರಲ್ಲ ಒಂಚೂರು ಬಿಡ್ಬೇಕು. ಸೊ ಗೈಸ್, ನಾನು ಫಸ್ಟ್ ಹೋಗಿ ರೆಡಿ. ನಾನು ಚೂರು ನಡೀತೈತಿ. ಬರ್ರಿ ತಗೊಂಡ ಹಾಕೋಣ. ಸೊ ಈ ಟೈಮ್ ಸ್ವಲ್ಪ ಗೈಸ್, ಇದು ನಂದು ಫಸ್ಟ್ ಹೋಳಿಗೆ. ಫಸ್ಟ್ ಟೈಮ್ ನಾನು ಹೋಳಿಗೆ ಮಾಡ್ತೀನಿ. ಇನ್ನೊಂದ್ಸ ಹೋಳಿಗೆ ಒಟ್ಟ ಹರಿದಿಲ್ಲ, ಭಾಳ ಚಲೋ ಅನ್ಸತೈತಿ. ಬರ್ರಿ ಇನ್ನೊಂದು ಟ್ರೈ ಮಾಡೋಣ. ಭಾಳ ಬಿಡಾಗತೈತಿ. ಟೇಸ್ಟ್ ಹೆಂಗಾರ ಇರಲಿ, ಹರಿದು ಹಾಳು ಮಾಡೋಕ್ಕಿಂತ ಅಟ್ಲೀಸ್ಟ್ ಶೇಪ್ ಅಂತ ಬಂದೈತಿ, ನಂಗೆ ಖುಷಿ ಆಗತೈತಿ. ಟೇಸ್ಟು ಚಲೋ ಆಗಿರ್ತೈತಿ ಅಂತ ನಂಗೆ ಅನ್ಸುತ್ತೆ. ರೆಡಿ ಮಾಡಿ ನಾನು ಎಲ್ಲಾನು ಚಲೋ ಬಂದಾವ, ಯಾವುದೂ ಹರಿದಿಲ್ಲ. ಭಾಳ ಖುಷಿ ಆಗತ್ತೆ ನಂಗೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ
ಆ್ಯಂಡ್ ಇನ್ನೊಂದು ಸ್ವಲ್ಪ ಹಿಟ್ಟು ಹೂರ್ಣ ಅದ, ಬಟ್ ಈಗ ಅದನ್ನು ಮಾಡೋಕೆ ಹೋಗಂಗಿಲ್ಲ ಬಿಕಾಸ್ ಆಲ್ರೆಡಿ ಭಾಳ ಲೇಟ್ ಆಗಿದೆ. ಸೊ ಪಡ ಎಷ್ಟೈತೆ ಅದನ್ನು ಮುಗಿಸ್ಕೊಂಡು ಊಟದ ತಯಾರಿ ಮಾಡ್ತೀವಿ. ಭಾಳ ಖುಷಿ ಆಗತೈತೆ ನಂಗೆ. ಗೈಸ್ ಎಲ್ಲ ಅಡುಗೆ ರೆಡಿ ಆಗೈತಿ. ಈಗ ಸರ್ ಟೇಸ್ಟ್ ಮಾಡಿ ರಿವ್ಯೂ ಕೊಡಬೇಕು. ಆಲ್ರೆಡಿ ಎಲ್ಲ ಬಡಿಸಾಗೈತಿ. ಸರ್ದ ರಿವ್ಯೂ ಕೇಳೋಣ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಹುಡುಗಿ ವಾಸನೆ ಎಲ್ಲರೂ ಕಳ್ಕೊಳ್ಳೋಕ್ಕಾಗಲ್ಲ. ಅದನ್ನೇ ಹುಡುಗಿ ಹೊಡೆದೆ ನಾನು ಮುಂದೆ. ಬಟ್ ಹಬ್ಬದ ದಿನ ಹೋಳಿಗೆ ಕಡುಬು ಏನೈತಲ್ಲ ವೈಬ್ ನೆಕ್ಸ್ಟ್ ಲೆವೆಲ್ ಇರ್ತೈತಿ. ಬಟ್ ಸ್ಪೆಷಲಿ ಆಫ್ಟರ್ ಟೈಮ್ ತೊಗೊಂಡು ಮಾಡಿದ್ವಿ. ಸ್ಪೆಷಲಿ ಇದೆ ನಮ್ಗೆ ಹಾಕಿ ಇಬ್ಬರು ಸುಟ್ಟೈತಿ ಹಾಂ, ಅದು ಕರೆ. ಹೋಳ್ಗೆ ಟೇಸ್ಟ್ ಇದ ಮೇನ್ ಇದ್ದಿದ್ದು ನಂಗೆ. ಸ್ವಾದ ಟೇಸ್ಟ್ ನೋಡಿ ಎಲ್ಲ ಮೇಡಮ್ ಕರ್ಕೊಂಡು ಹೋಟೆಲ್ ಆಗ್ಬೇಕಂತ ವಿಚಾರ ಬರ್ತದೆ. ಅಷ್ಟು ಮಸ್ತ್ ಆಗುತ್ತೆ. ಆಲ್ರೆಡಿ ಎಲ್ಲ ಆಗೈತಿ. ಈಗ ನಾನು ಬಡ ಊಟ ಮಾಡ್ತೀನಿ, ಟೇಸ್ಟ್ ಮಾಡ್ತೀನಿ. ಐ ಆಮ್ ವೆರಿ ಎಕ್ಸೈಟೆಡ್. ಐ ಹೋಪ್ ಚಲೋ ಆಗಿರಲಿ ಅಂತ ನೋಡೋದು ಬನ್ನಿ. ನಾವು ಟೆಸ್ಟಿಂಗ್ ಮಾಡೋಣ. ಆ್ಯಕ್ಚುಲಿ ನಂಗೆ ಹೋಳ್ಗೆ ಸ್ವೀಟ್ ಅಂದ್ರೆ ಭಾಳ ಇಷ್ಟ. ಆ್ಯಕ್ಚುಲಿ ನಮ್ಮ ಮನ್ಯಾಗ ಮಾಡಿದ್ರಂತೂ ಫಸ್ಟ್ ಏನು ಸ್ವೀಟ್ ಮಾಡಿರ್ತಾರೆ ಅದನ್ನ ತಿಂದು ಅದಾದಮೇಲೆ ಅನ್ನ ಸಾರು ಕಳಿಸಿದ್ದೆ ನಾ. ಸೊ ಬರ್ರಿ ಟೇಸ್ಟ್ ಮಾಡೋಣ. ಫಸ್ಟ್ ಟೈಮ್ ಮಾಡೀನಿ. ಫಸ್ಟ್ ಟೈಮ್ಗೆ ಭಾಳ ಚಲೋ ಮಾಡೇನು. ಒಂಚೂರು ದಪ್ಪ ಆಗ್ಯಾವ, ಬಟ್ ಬರ್ತಾ ರೂಢಿ ಆದ್ಮೇಲೆ ಥರ ಆಗ್ತಾವ. ಬಟ್ ಆ್ಯಕ್ಚುಲಿ ಸ್ವಾದ ಆಗೈತಿ. ನನ್ನ ಪ್ರಕಾರ ಇನ್ನೊಂದು ಸ್ವಲ್ಪ ಸ್ವೀಟ್ ಆಗಿದ್ರು ನಡೀತಿದ್ದ, ಏನು ಪ್ರಾಬ್ಲಮ್ ಇದ್ದಿದ್ದಿಲ್ಲ. ಆಲ್ಸೋ ಈಗ ನಂಗೆ ಮಿಸ್ಸಿಂಗ್ ಅನ್ಸತ್ತಿರೋದು ಮಸಾಲ ಮಜ್ಜಿಗೆ ಮತ್ತು ಚಿತ್ರಾನ್ನ ಅಷ್ಟೆ. ಸೊ ಬರ್ರಿ ಪಟ್ನ ಊಟ ಮುಗಿಸೋಣ. ಟೈಮ್ ಅಂತೂ ಆಗೈತಿ, ಮಳೆ ಬರೋಂಗೆ ಆಗೈತಿ. ಬಡ ಊಟ ಮುಗಿಸಿ ಮತ್ತೆ ಸಿಗ್ತೀನಿ.